ಅದು ಕಡಿಮೆ ಆಯಿತು ಆದಾಯ. ಈ ಸರಿ 2025-26ಕ್ಕೆ 2.08 ಲಕ್ಷ ಗುರಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಬೇರೆ ಬೇರೆ ಆದಾಯ ಬರುತ್ತೆ ಅಂತ ನನಗನ್ಸ್ತೈತೆ. ಅಷ್ಟು ದಾಟಕ್ಕೆ ಸಾಧ್ಯನೇ ಇಲ್ಲ. ಅಬ್ಕಾರಿ ಮೇಲೆ ಹಾಕಿದ್ದಾರೆ 40,000 ಕೋಟಿ ಬರ್ತೈತೆ ಅಂತ. ಅಂದರೆ ಸರ್ಕಾರದ ನೀತಿ ಏನು ಅಂತ ಹೇಳಿದ್ರೆ, ಎಣ್ಣೆ ಕುಡಿಯೋರನ್ನ ಜಾಸ್ತಿ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು 40,000 ಕೋಟಿ ಮಾಡಿದ್ದಾರೆ. ಬರಲಿ, ಇದು ಆದಾಯ ಬರಲಿ, ಆದಾಯಕ್ಕೆ ಬರಲಿ. ಗುರಿ ಜಾಸ್ತಿ ಮಾಡಿದ್ದಾರೆ. ಅಭಿವೃದ್ಧಿ ಗುರಿ ಜಾಸ್ತಿ ಮಾಡಿಲ್ಲ. ಅಭಿವೃದ್ಧಿಗೆ ಏನು ಹಣ ಕೊಡಬೇಕಾಗಿತ್ತು ಆ ವಿಧಾನಸಭೆಯಲ್ಲಿ ಆ ರಾಜ್ಯಕ್ಕೆ, ಜಿಲ್ಲೆಗಳಿಗೆ, ತಾಲೂಕುಗಳಿಗೆ ಏನು ಕೊಡಬೇಕಾಗಿತ್ತು ಅದರ ಗುರಿ ಜಾಸ್ತಿ ಮಾಡ್ಕೊಂಡಿಲ್ಲ. ಎಣ್ಣೆ ಹೊಡೆಯೋರಿಗೆ ಇನ್ನಷ್ಟು ಎಣ್ಣೆ ಹೊಡೀರಿ ಅಂತ ಗುರಿ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅದು ಮುಖ್ಯಮಂತ್ರಿಗಳು ಬಂದ ತಕ್ಷಣ, ಕೂತ್ಕೊಂಡ ತಕ್ಷಣನೇ ಒಂದು ಡೈಲಾಗ್ ಹೊಡೆದ್ಬಿಟ್ರು. ಹೆಂಗನ ಇರಲಿ, ಒಂದು KVA ಹಾಕ್ಬಿಟ್ಟು ಆ ಕಡೆ ತಿರುಗಿಸ್ಬಿಟ್ರು. ನಾವು ಈ ದಾರಿ ಹೋಗ್ತಾ ಇದ್ರೆ ನಾವು ತಿರುಪತಿಗೆ ಹೋಗೋಣ ಅಂದರೆ ಇವ್ರು ಧರ್ಮಸ್ಥಳಕ್ಕೆ ತಿರುಗಿಸ್ಬಿಟ್ರು. ಅವರೇ ನಾನು ಹೇಳೋದು. ಕೇಂದ್ರ ಸರ್ಕಾರನೂ ಸಾಲ ಮಾಡ್ತೈತೆ, ಮಾಡೋದು ಇಲ್ಲ ಅಂತ ನಾನು ಹೇಳಲ್ಲ. ಎಲ್ಲ ದೇಶಗಳು ಸಾಲ ಮಾಡ್ತೈತೆ, ಎಲ್ಲ ರಾಜ್ಯಗಳು ಸಾಲ ಮಾಡ್ತಾ ಇದ್ದಾರೆ, ಸಾಲ ಮಾಡ್ತಾರೆ. ಮಾಡೋದು ಸಮಸ್ಯೆ ಅಲ್ಲ. ಆದರೆ ಮಾಡಿದ್ದ ಸಾಲನ ನೀವು ಯಾವ ರೀತಿ ಖರ್ಚು ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟು. ನಮ್ಮ ಇವರು ಸಿದ್ದರಾಮಣ್ಣ ಅವರು 16 ಬಜೆಟ್ ಮಂಡನೆ ಮಾಡಿರೋರು.